ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ಲ ಅಭ್ಯರ್ಥಿಗಳು ಎಸ್ಪೆಷಲಿ ಪಿಡಿಒ HK ಭಾಗ ಮತ್ತು ನಾನ್ HK ಎರಡು ಪರೀಕ್ಷೆಯನ್ನು ಬರೆದಿರುವಂತಹ ಅಭ್ಯರ್ಥಿಗಳು ಈಗಾಗಲೇ ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ರಿ. ಈಗಾಗಲೇ ಕಲ್ಯಾಣ ಕರ್ನಾಟಕ ವೃಂದದ ಏನು ಪರೀಕ್ಷೆಯನ್ನು ಬರೆದಂತಹ ಅಭ್ಯರ್ಥಿಗಳಿಗೆ ಕಡ್ಡಾಯಕರಣ ಪರೀಕ್ಷೆ ಫಲಿತಾಂಶವನ್ನ KPSC ನೀಡಿದೆ. ಬಟ್ ಇನ್ನು 1/3 ಲಿಸ್ಟ್ ಬಿಡಬೇಕು ಅಂಡ್ ನಾನ್ HK ಕೂಡ ಪಿಡಿಒ ರಿಸಲ್ಟ್ ಬರಬೇಕು. ಈ ನಡುವೆ ಒಂದು ಪ್ರಕಟಣೆ KPSC ವೆಬ್ಸೈಟ್ ಅಲ್ಲಿ ಪ್ರಕಟ ಆಗಿದೆ. ಅದೇನು ಪ್ರಕಟಣೆ ಅಂತಂದ್ರೆ, ಪಿಡಿಒ ಪರೀಕ್ಷೆಯನ್ನು ಬರೆಯುವ ಸಂದರ್ಭದಲ್ಲಿ ಕಡ್ಡಾಯಕರಣ ಪರೀಕ್ಷೆ ಏನಿರುತ್ತೆ, ಸೊ ಅದರಲ್ಲಿ ಒಂದು ಪತ್ರಲೇಖನ ಇರುತ್ತೆ. ಆ ಪತ್ರಲೇಖನದಲ್ಲಿ ವಿಷಯವನ್ನ ಕೊಟ್ಟಿರ್ತಾರೆ, ಬಟ್ ನಾವಲ್ಲಿ ವಿಳಾಸವನ್ನ ಹಾಕಬಾರ್ದು. ಅಂದ್ರೆ ವಿಳಾಸವನ್ನ ಏನಾದ್ರು XYZ ಏನಾದ್ರು ಮೆನ್ಷನ್ ಮಾಡ್ಬೇಕು ಹೊರತು ನಮ್ಮ ವಿಳಾಸವನ್ನ ಬರಿಬಾರದು ಪತ್ರಲೇಖನ. ಬಟ್ ಇದು ಕೆಲವರಿಗೆ ಅರಿವಿರುತ್ತೋ ಇರಲ್ವೋ ಗೊತ್ತಿಲ್ಲ. ಪಿಡಿಒ HK 185 ಜನ, ನಾನ್ HK 30 ಜನ ಈ ರೀತಿಯಾದಂತಹ ಅಭ್ಯರ್ಥಿಗಳು ಏನ್ ಮಾಡಿದ್ದಾರೆ, ತಮ್ಮ ಒಂದು ವಿಳಾಸವನ್ನ ಅದರಲ್ಲಿ ನಮೂದಿಸಿದ್ದಾರೆ. ಸೊ ಇದು KPSC ರೂಲ್ ಪ್ರಕಾರ ತಮ್ಮ ಒಂದು ಏನು ವಿಳಾಸ ಇದೆ, ತಮ್ಮ ಹೆಸರನ್ನು ಪತ್ರಿಕೆಯಲ್ಲಿ ಅದರಲ್ಲಿ ಬಹಿರಂಗ ಪಡಿಸುವಂತೆ ಇರಲ್ಲ. ಬಟ್ ಇವರು ಬಹಿರಂಗ ಪಡಿಸಿರೋದ ಕಾರಣ ಇದು ಪರೀಕ್ಷೆ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅಂತೇಳಿ ಇವರೆಲ್ಲರಿಗೂ ಕೂಡ ಒಂದು ಲಿಖಿತ ರೂಪದ, ಅಂದ್ರೆ ಈಗ ಮೇಲ್ ಮೂಲಕ ಬಂದಿರಬಹುದು ಅಥವಾ ಪತ್ರದ ಮೂಲಕ ಅದು ನಿಮ್ಗೆ ತಲುಪಿರುತ್ತೆ, ಯಾರೆಲ್ಲ ಈ ಅಭ್ಯರ್ಥಿಗಳು ಅಂತ ಕೂಡ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇಮಿಡಿಯೇಟ್ ಆಗಿ ನೀವ್ ಏನ್ ಮಾಡಿ, ಈಗ ರಿಪ್ಲೈನ ಮಾಡ್ಬೇಕು KPSC ಅವ್ರಿಗೆ. ಏನಂತ, ಈ ರೀತಿ ನಮ್ಗೆ ಈ ಪರೀಕ್ಷೆನ ಮೊದಲ ಬಾರಿ ಬರೀತಾ ಇದ್ದವ್ರಾದ್ರೆ ಮೊದಲ ಬಾರಿ ಬರೀತಾ ಇದ್ವಿ, ನಮ್ಗೆ ಇದ್ರ ಬಗ್ಗೆ ಅರಿವಿರಲಿಲ್ಲ. ಸೊ ಈ ರೀತಿ ಒಂದಿಷ್ಟು ಕಾರಣಾಂತರಗಳು ಆಗಿದೆ, ಸೊ ದಯವಿಟ್ಟು ಕ್ಷಮೆ ಇಲ್ಲ ಅಂತ ಏನಾದ್ರು ನೀವು ಸಮಜಾಯಿಷಿಯನ್ನು ಕೊಡಬೇಕು. ರಿಪ್ಲೈ ಮಾಡದೆ ಹೊರತು ಏನಾಗುತ್ತೆ ಅಂತಂದ್ರೆ, ನಿಮ್ಮ ಸದಸ್ಯತ್ವ ಏನು KPSC ನಿಮ್ದು ಮೀನ್ಸ್ ಸ್ಟೂಡೆಂಟ್ ಮೆಂಬರ್ಶಿಪ್ ತರ ಇರುತ್ತೆ, ಸೊ ಅದು ಕ್ಯಾನ್ಸಲ್ ಆಗುತ್ತೆ ಅಂಡ್ ನಿಮ್ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಒಂದು ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಾಧ್ಯವಾದಷ್ಟು ಯಾರಿಗೆಲ್ಲ ಈ ರೀತಿ ಆಗಿದೆ, ಸೊ ನಿಮ್ದು ಇನ್ನು ಫಲಿತಾಂಶ ಕೂಡ ಅನೌನ್ಸ್ ಆಗಿರಲ್ಲ, ಅದಕ್ಕೆ ದಯವಿಟ್ಟು ರಿಪ್ಲೈ ಮಾಡಿ. ಬಟ್ ಒಂದು ವಿಷಯ ಹೇಳ್ತೀನಿ, KPSC ಕ್ಲೆವರ್ ಮೈಂಡ್ ಈ ವಿಷಯದಲ್ಲಿ ತೋರಿಸುವಂತ ನಿಮ್ಮ ನಿಯಮಗಳ ಒಂದು ಏನಿದೆ ಉಲ್ಲಂಘನೆ ಮಾಡಿದ ರೀತಿಯನ್ನ ಪ್ರಶ್ನಿಸೋ ರೀತಿ ನೀವ್ಯಾಕ ನೀವು ಪ್ರಶ್ನೆ ಮಾಡ್ಕೊಳ್ಳಲ್ಲ? ಖಂಡಿತವಾಗಿ ಹೇಳ್ಬೇಕು ಅಂತಂದ್ರೆ KPSC ಎಲ್ಲಾ ವಿಚಾರದಲ್ಲೂ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಮೊದಲನೇದಾಗಿ KPSC ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ, ಮೊನ್ನೆಯಷ್ಟೇ ನಡೆದ KS ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ, ಅಷ್ಟೇ ಯಾಕೆ KS ಮುಖ್ಯ ಪರೀಕ್ಷೆ ಆಯ್ಕೆ ಮಾಡಿದ ಅಭ್ಯರ್ಥಿಗಳ ವಿಚಾರದಲ್ಲಿ ಅಲ್ಲೂ ಕೂಡ 1:15 ಎಲ್ಲಿದೆ ಆ ನಿಯಮವನ್ನು ಕೂಡ ಉಲ್ಲಂಘಿಸುತ್ತಾರೆ. ಬಟ್ ಈ ವಿಷಯದಲ್ಲಿ KPSC ಅದೇನು ಅಂತಾರಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಇಲ್ಲಿ. ತಮ್ಮ ಒಂದು ತಪ್ಪುಗಳ ಏನೇ ಇದ್ರು ಕೂಡ ಅದನ್ನ ಯಾರು ಕ್ವಶನ್ ಮಾಡಂಗಿಲ್ಲ. ಇನ್ ಕೇಸ್ ವಿದ್ಯಾರ್ಥಿಗಳಿಂದ ಅರ್ಹತೆ ಇದ್ರೆ, ನಾವು ಈ ರೀತಿ ನಿಮ್ ಮೇಲೆ ಆಕ್ಷನ್ ತೆಗೆದುಕೊಂಡಿದ್ರೆ ಸೊ ಎಷ್ಟು ಬಾರಿ ನಿಮ್ ಮೇಲೆ ಕ್ರಮ ಆಗ್ತಿತ್ತು. ಬಟ್ ಈ ವಿಷಯವನ್ನ ಕೆಲವು ಪಾಪ ಅಭ್ಯರ್ಥಿಗಳು ಗೊತ್ತಿರಲ್ಲ, ಮಿಸ್ಟೇಕ್ ಮಾಡ್ಬಿಟ್ಟಿರ್ತಾರ. ದಯವಿಟ್ಟು ಮುಂದಿನ ಬಾರಿ ಪರೀಕ್ಷೆ ಬರೀಬೇಕಾದ್ರೆ, ಮುಂದಿನ ಬಾರಿ ಬಿಡಿ ವಿನಾಯಿತಿ ಇದೆ ಇಲ್ಲ KPSC ಕಡ್ಡಾಯಕರಣಕ್ಕೆ, ಬಟ್ ಆದ್ರೂ ಕೂಡ ಸ್ವಲ್ಪ ಜಾಗರೂಕತೆಯಿಂದಿರಿ. ನೀವು ಮಾಡುವಂತ ಸಣ್ಣ ತಪ್ಪು, ಪಾಪ ನೀವು ಕಷ್ಟಪಟ್ಟು ಓದಿರ್ತೀರ, ಇನ್ನು ಸೆಕೆಂಡ್ ಪೇಪರ್ ಒಳ್ಳೆ ಸ್ಕೋರ್ ಮಾಡಿರ್ತೀರ, ಆದ್ರೂ ಕೂಡ ನಿಮ್ಮ ಒಂದು ಫಲಿತಾಂಶವನ್ನ ತಡೆ ಹಿಡಿಯಲಾಗುತ್ತೆ. ಸೊ ದಯವಿಟ್ಟು ಪರೀಕ್ಷೆ ಹೋಗುವಂತ ಮುಂಚೆ ಆ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆಯನ್ನ ಓಪನ್ ಮಾಡುವಾಗ ಅಲ್ಲಿ ಸೂಚನೆಗಳಿರುತ್ತೆ. ನೀವು ಇದೊಂದೇ ಪರೀಕ್ಷೆ ಹೇಳ್ತೀರ, ನಾಟ್ ಓನ್ಲಿ KPSC, ಇವನ್ ಯಾವುದೇ ಪರೀಕ್ಷೆ ಬರೆದು ಕೂಡ ಹಾಲ್ ಟಿಕೆಟ್ ಅಲ್ಲಿ ಕೊಡುವಂತ ಇನ್ಸ್ಟ್ರಕ್ಷನ್ಗಳು, ಅಪ್ಲಿಕೇಶನ್ ಹಾಕುವಾಗ ಕೊಡುವಂತ ಸೂಚನೆಗಳು, ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಸೂಚನೆಗಳನ್ನ ಸರಿಯಾಗಿ ವಿಶ್ಲೇಷಿಸಿ ಆ ನಂತರ ನೀವು ಪ್ರಶ್ನೆಯನ್ನ ಓದ್ಕೊಂಡು ಪರೀಕ್ಷೆನ ಅಟೆಂಡ್ ಮಾಡಿ. ವಿತೌಟ್ ಏನಾಗ್ಬಿಡುತ್ತೆ ಅಂದ್ರೆ, ಕೆಲ ಅಭ್ಯರ್ಥಿಗಳು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನೇರವಾಗಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಹೋಗ್ಬಿಡುದು. ಇನ್ನು ಕೆಲವರು ನಾನು ತುಂಬಾ ಜನ ಎಕ್ಸಾಮ್ ಹಾಲ್ ನೋಡಿದೀನಿ, OMR ಬಬಲ್ ಮಾಡುವಾಗ ರಾಂಗ್ ಮಾಡ್ಕೊಡೋದು. ದಯವಿಟ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇಂದ ನಿಮ್ಮ ಅಮೂಲ್ಯವಾದಂತ ಒಂದು ಏನ್ ಸಮಯವನ್ನ ಕೊಟ್ಟು ಓದಿರ್ತೀರ ಅದನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಬಿಕಾಸ್ KPSC ಬಿಡಿ, ಅವರಲ್ಲಿ ಯಾವ್ದೇ ರೀತಿಯಾದಂತ ಶಿಷ್ಟಾಚಾರಗಳು ಉಳಿದಿಲ್ಲ, ಸುಮ್ನೆ ಅವ್ರು ಬೇರೆಯವ್ರಿಗೆ ಫಿಲಾಸಫಿಗಳನ್ನ ಹೇಳ್ತಾರೆ. ಬಟ್ ನೀವಾದ್ರೂ ಸರಿಯಾಗಿ ಪಾಲಿಸಿ, ವಿದ್ಯಾರ್ಥಿಗಳಾದ್ರೂ ಸರಿಯಾಗಿ ಪರೀಕ್ಷೆ ಬರೆಯೋರು ಕ್ಲೆವರ್ ಆಗಿರಿ. ಬಿಕಾಸ್ ಅವ್ರೇನೋ ಮಾಡ್ತಾರೆ, ಅವರು ಎಲ್ಲಾ ರೀತಿಯಾದಂತದ್ದು ಮಾಡ್ತಾರೆ, ಅವ್ರನ್ನ ಪ್ರಶ್ನೆ ಮಾಡೋರು ಯಾರಿಲ್ಲ. ಬಿಕಾಸ್ ಮಾಡ್ಬೇಕಾಗಿರೋ ಸರ್ಕಾರದವರು ಅವ್ರ ಬೆನ್ನಿಗೆ ನಿಂತಾಗ ಯಾರವ್ರನ್ನ ಕ್ವಶನ್ ಮಾಡೋರಿದ್ದಾರೆ, ಅವರು ಒಂಥರ ಸರ್ವಾಧಿಕಾರಿ ಧೋರಣೆ ಆಗ್ಬಿಟ್ಟಿದೆ. ನೋಡಿದ್ರೆ 2 ದಿನದ ಹಿಂದೆ KPSC ಕಾರ್ಯದರ್ಶಿಯರ ವರ್ಗಾವಣೆ ನಾಟಕ ಇನ್ನೂ ನಡೀತಾ ಇದೆ. ಇನ್ನು ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾರೆ. ಹೊಸ ಕಾರ್ಯದರ್ಶಿ ಅವರು ಬರೋವರೆಗೂ PDO ಫಲಿತಾಂಶವನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಈಗ ಪೆಂಡಿಂಗ್ ಇರುವಂತದ್ದು ನಿಮ್ಗೆ ಗೊತ್ತೇ ಇದೆ ಫಲಿತಾಂಶ, ಅದು KPSC ಕಾರ್ಯದರ್ಶಿಯವರ ಸಹಿ ಬಾಕಿ ಇದೆ ಅಂತ ಈ ಹಿಂದೆ ಕೂಡ ಹೇಳಿದ್ರು. ಸೊ ಅದು ಈಗ ಹೊಸ ಕಾರ್ಯದರ್ಶಿಯವರು ಬಂದ ಮೇಲೆನೆ ಫಲಿತಾಂಶವನ್ನ ಪ್ರಕಟ ಮಾಡ್ತಾರೆ. ಅಲ್ಲಿವರೆಗೂ ನೀವು ಫಲಿತಾಂಶದ ಬಗ್ಗೆ ಯಾವುದೇ ಒಂದು ಏನು ಭರವಸೆ ಇಟ್ಕೊಳ್ಳೋ ಇಲ್ಲ. ಬಿಕಾಸ್ ಕಾರ್ಯದರ್ಶಿಯವರು ಬಂದ ಮೇಲೆ ಅದನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲ ಒಂದು
ಅಭ್ಯರ್ಥಿಗಳು ಯಾರೆಲ್ಲ PDO ಪರೀಕ್ಷೆ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.